ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಂದಿನಂತೆ ಇವತ್ತು ಸುಧಾ ಅಡುಖಳ ಅವರ ಗೀತಾಂಜಲಿ, ರವೀಂದ್ರನಾಥ್ ಠಾಕೂರ್ ಅವರ ಕನ್ನಡ ಅನುವಾದ, ಅದರ ಹಾಡುಗಳ ಮೂಲಕ ನುಡಿತೋರಣ ಆರಂಭಿಸೋಣ. ಅಲ್ಲೊಂದು ಕಡೆ ಹೇಳ್ತಾರೆ ಠಾಗೂರ್ ಅವರು, ನಾನು ನಿನಗಾಗಿ ಹಾಡಲು ಬಂದಿರುವೆ, ನಿನ್ನ ಜಗತ್ತಿನಲ್ಲಿ ನನಗೆ ಬೇರೆ ಕಾರ್ಯಗಳಿಲ್ಲ, ನನ್ನ ಗುರಿ ಇಲ್ಲದ ನಿರುಪಯುಕ್ತ ಜೀವನವು ರಾಗದ ಆಲಾಪಗಳಾಗಿ ಒಡೆಯಬಲ್ಲವು, ಘನ ಉದ್ದೇಶಗಳ ಭಾರವಿಲ್ಲದೆ ಸರಾಗವಾಗಿ. ಒಂದು ಅರ್ಪಣಾ ಮನೋಭಾವವನ್ನು ನಾವು ಗಮನಿಸಬಹುದು. ಯಾವುದೇ ವ್ಯಕ್ತಿತ್ವ ವಿಕಸನವಾಗಬೇಕಾದರೆ ಒಂದು ಅರ್ಪಣಾ ಮನೋಭಾವ, ಸಮರ್ಪಣಾ ಮನೋಭಾವ ಬೇಕಾಗುತ್ತೆ. ನಾವು ಹಾಡುವಂಥದ್ದು ನನ್ನ ಖುಷಿ, ನನ್ನ ಸಂಭ್ರಮ, ನನ್ನ ಸಂತೋಷಕ್ಕಾಗಿ, ನನ್ನ ನೆಮ್ಮದಿಗಾಗಿ, ನನ್ನ ಆರಾಧನೆಗಾಗಿ ಇರಬಹುದು. ಆದರೆ ನಾನು ಹಾಡುವಂಥದ್ದು ನನ್ನ ಖುಷಿಯ ಜೊತೆಗೆ ಇತರರ ಖುಷಿಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ನನ್ನ ಗುರಿ ಇಲ್ಲದ, ಅಂದರೆ ಬದುಕಿಗೆ, ಒಂದು ಜೀವನಕ್ಕೆ ಠಾಗೂರ್ ಅವರು ಗುರಿ ಮುಖ್ಯ ಅಂತ ಹೇಳ್ತಾರೆ. ನನ್ನ ಜಗತ್ತಿನಲ್ಲಿ ಅಥವಾ ನಿನ್ನ ಜಗತ್ತಿನಲ್ಲಿ ನನಗೆ ಬೇರೆ ಕಾರ್ಯಗಳಿಲ್ಲ, ನನಗೆ ಬೇರೆ ಯಾವುದೇ ಕಾರ್ಯಗಳು ಇಲ್ಲ, ಕೆಲಸಗಳು ಇಲ್ಲ, ಹಾಗಾಗಿ ನಾನು ಹಾಡಲು ಬಂದಿರುವೆ. ಈ ಜೀವನದಲ್ಲಿ ಗುರಿ ಇಲ್ಲದಂಥ ಬಹಳ ಉಪಯುಕ್ತ ಇಲ್ಲದ ಜೀವನ. ಆ ಜೀವನದಲ್ಲಿ ಗುರಿ ಇಲ್ಲದೆ ಹೋದರೆ ರಾಗದ ಆಲಾಪಗಳು ಒಡೆಯುತ್ತವೆ, ಘನ ಉದ್ದೇಶಗಳ ಭಾರವಿಲ್ಲದೆ ಹೋದರೆ ಸರಾಗವಾಗಿ. ಉದ್ದೇಶಗಳು ಬೇಕು, ಗುರಿಗಳು ಬೇಕಂತೇಳಿ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಕವಿತೆಯಲ್ಲಿ ಹೇಳ್ತಾರೆ ನೋಡಿ. ದೇವಾಲಯದ ಕತ್ತಲೆ ಕೋಣೆಯಲ್ಲಿ ಪೂಜೆಗಳೆಲ್ಲವೂ ಮುಗಿಯುವ ನಡು ಈರುಳಿನಲ್ಲಿ ನನಗೆ ಆಜ್ಞಾಪಿಸು ಪ್ರಭುವೇ, ನಿನ್ನೆದುರು ನಿಂತು ಹಾಡಲು. ನಾನು ಹಾಡುವ, ಬೇಡುವ ಸ್ಥಳ ಯಾವುದು, ಪ್ರಾರ್ಥಿಸುವ ಸ್ಥಳ ಯಾವುದು, ಪ್ರಾರ್ಥನೆ ಹೇಗಿರಬೇಕು? ದೇವಾಲಯದ ಕತ್ತಲೆಯ ಕೋಣೆಯಲ್ಲಿ, ಕತ್ತಲೆ ತುಂಬಿದೆ ಬದುಕು, ಕೋಣೆ ಕತ್ತಲೆ ತುಂಬಿದೆ, ಕತ್ತಲೆ ಆವರಿಸಿ ಬಿಟ್ಟಿದೆ, ಪೂಜೆಗಳೆಲ್ಲವೂ ಮುಗಿದಿದೆ, ನಡು ಇರುಳಲ್ಲಿ, ತಡರಾತ್ರಿಯಲ್ಲಿ ನನಗೆ ನೀನು ಆಜ್ಞಾಪಿಸಬೇಕು ಪ್ರಭುವೆ, ನಿನ್ನೆದುರು ನಾನು ಹಾಡಲು. ಮುಂಜಾವಿನ ಗಾಳಿ ಬಂಗಾರದ ವೀಣೆಯ ಶ್ರುತಿಗೊಳಿಸಿದಾಗ ನನ್ನ ಇರುವಿಕೆಯ ಗುರುತಿಸು, ಗೌರವಿಸು ಪ್ರಭುವೆ. ದೇವರಲ್ಲಿ ಕೇಳಿಕೊಳ್ತಾರೆ ಏನಂತ ಹೇಳಿದ್ರೆ, ಮುಂಜಾವಿನ ಗಾಳಿ, ಬೆಳಗ್ಗೆ ನಾವೇನೋ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ವಾ, ಆ ಒಂದು ಹೊತ್ತಿನಲ್ಲಿ ಬಂಗಾರದ ವೀಣೆಯನ್ನು ಶ್ರುತಿಗೊಳಿಸಿದಾಗ ನನ್ನ ಇರುವಿಕೆಯನ್ನು, ನನ್ನ ಪ್ರಾರ್ಥನೆಯನ್ನು, ನನ್ನ ನಿವೇದನೆಯನ್ನು ಗೌರವಿಸಬೇಕು ಪ್ರಭುವೇ ಅಂತ ಒಂದು ಕಡೆ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಸಾಲುತ್ತಾ ಹೋಗುವಂತಹ ಸಾಲುಗಳಲ್ಲಿ, ಈ ಜಗದ ಉತ್ಸವಕ್ಕೆ ನೀ ನನ್ನ ಆಹ್ವಾನಿಸಿರುವೆ ಪ್ರಭುವೇ, ನಾನು ನಿಜಕ್ಕೂ ಪುನೀತ, ನನ್ನ ಕಣ್ಣುಗಳಿಗೀಗ ದಿವ್ಯ ಕಾಣಿಕೆ, ನನ್ನ ಕಿವಿಗಳಿಗೆ ಶ್ರಾವ್ಯ ಯೋಗ. ನಿನ್ನ ಉತ್ಸವದಲ್ಲಿ ನನಗೂ ಪಾಲಿದೆ, ವಾದನವ ನುಡಿಸಲು ನೀ ನನಗೆ ಹೇಳಿರುವೆ, ನನ್ನಿಂದಾಗುವ ತೆರದಿನ ನುಡಿಸುವೆ. ಬಹುಶಃ ಇಲ್ಲಿ ಗೀತಾಂಜಲಿಯಲ್ಲಿ, ಕವಿತೆಯಲ್ಲಿ ಕಾಣುವಂಥದ್ದು, ನಾನು ವಾದನ ಅಥವಾ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಯತ್ನವನ್ನು ಮಾಡುತ್ತಾ ಜೀವನವನ್ನು ನಡೆಸುವೆ. ಇಲ್ಲಿ ಹೇಳುವಂಥದ್ದು, ನನ್ನ ಕೈಲಿ ಯಾವ ರೀತಿಯಲ್ಲಿ ಸಾಧ್ಯ ಇದೆ ಆ ದಿಸೆಯಲ್ಲಿ ನಾನು ಸಾಗ್ತಾ ಹೋಗ್ತೇನೆ. ಕೊನೆಗೆ ಒಂದು ಆಶಯ ಹೇಳ್ತಾ ಇದ್ದಾರೆ, ಕಾಲವೀಗ ಕೂಡಿ ಬಂದಿದೆ, ಕೊನೆಗೂ ನಿನ್ನ ದರ್ಶನವಾಗಬಹುದೇ. ಈಗೆಲ್ಲ ಕಾಲಗಳು ಸರಿಯಾಗಿ ಕೂಡಿ ಬಂದಿದೆ,
ನಿನ್ನ ಒಂದು ದರ್ಶನ ಆಗಬಹುದೇ? ಮೌನ ಪ್ರಾರ್ಥನೆ ನಿನ್ನ ತಲುಪಬಹುದೇ? ಮೌನ ಪ್ರಾರ್ಥನೆ ನಿನ್ನ ತಲುಪಬಹುದೇ? ಒಳ್ಳೆಯ ಸಾಲೋದು. ನಾವು ಮೌನವಾಗಿ ನಾವೇನು ಆರಾಧನೆ ಮಾಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅದು ನಿನ್ನ ತಲುಪಬಹುದೇ? ಗೀತಾಂಜಲಿಯ ಒಳ್ಳೆಯ ಸಾಲುಗಳು. ಇದು ನಮ್ಮ ದೃಷ್ಟಿಯಲ್ಲಿ, ಇನ್ನು ಕೆಲವರ ದೃಷ್ಟಿಯಲ್ಲಿ ಬೇರೆ ಕಾಣಬಹುದು. ನಾವೀಗ ಅದನ್ನು ವ್ಯಕ್ತಿತ್ವ ವಿಕಸನಕ್ಕೆ ಮಾಡಿಕೊಂಡದಾಗಿರ್ಬೋದು. ಅಲ್ಲಿ ಏಕೆಂದರೆ ನಾವು ನೋಡುವ ನೋಟ, ನಾವು ನೋಡುವಂಥ ಒಂದು ವಿಚಾರ, ದೃಷ್ಟಿ ನಮಗೆ ವಿಕಾಸನವಾಗಿಯೇ ಕಾಣ್ತದೆ, ಒಂದು ವಿಕಾಸವಾಗಿಯೇ ಕಾಣ್ತದೆ. ಅಂದರೆ ನೋಡುವ ದೃಷ್ಟಿ ಇರ್ಬೋದು. ಬಹಳ ಒಳ್ಳೆಯ ಸಾಲುಗಳನ್ನು ಕನ್ನಡಕ್ಕೆ ಚಂದದಲ್ಲಿ ಅತ್ಯಂತ ನವಿರಾಗಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಸುಧಾ ಅಡುಕಳ್ ಅವರಿಗೆ ಧನ್ಯವಾದ ಹೇಳ್ತಾ ಮುಂದೆ ನಾವು ಮಾಮೂಲಿಯಂತೆ ಬರೋಣ. ಇವತ್ತು ನಾವು ಬೇರೆ ಬೇರೆ ಯೋಚನೆಯನ್ನು ಮಾಡ್ತೀವಿ, ಅಥವಾ ಆರಾಧನೆಯನ್ನು ಮಾಡ್ತೀವಿ, ದೃಷ್ಟಿಯನ್ನು ಬೀಳ್ತೀವಿ, ಇದೆಲ್ಲ ಮಾಡ್ತೀವಿ. ನಾವೇನು ಕಡಿಮೆ? ನಮ್ಮದೇನು ಕಡಿಮೆ ಆಗಿದೆಯಾ? ಇಲ್ಲ. ನಾವು ಆ ವಿಚಾರವನ್ನು ನಾವು ಮುನ್ನಡೆಸಿಕೊಂಡು ಹೋದರೆ ಮಾತ್ರ ಸಾಧ್ಯ ಆಗ್ತಿರುವಂಥದ್ದು. ಉದಾಹರಣೆಗೆ, ನಾವು ಯಾವ ರೀತಿಯಲ್ಲಿ ಗುರಿಯನ್ನು ಸಾಧಿಸಬೇಕು, ಹೇಗಿರಬೇಕು, ನಮ್ಮ ದೃಷ್ಟಿ, ನೋಟ, ನಿಲುವು ಹೇಗಿರಬೇಕು, ಅದಕ್ಕೆ ಒಂದು ನಾವು ಪೂಜೆಯನ್ನು ಮಾಡ್ತೀವಲ್ವಾ? ಎಲ್ಲರೂ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡುವಾಗ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ. ನಾನು ತುಂಬ ಜನ ಹತ್ರ ಕೇಳಿದೆ, ಪುರೋಹಿತರ ಬಳಿ, ನಿಮ್ಮ ಆಚಾರಗಳು ಅಂದರೆ ಉಪಚಾರಗಳು, ಒಂದು ಪೂಜೆಯನ್ನು ಮಾಡಬೇಕಾದ್ರೆ ದೇವರಿಗೆ ಒಂದು 16 ಉಪಚಾರ ಮಾಡಬೇಕಂತ ಹೇಳ್ತಾರೆ. ಅದನ್ನು ಷೋಡಶ, 16 ಉಪಚಾರಗಳು, ಆರೈಕೆಗಳು, ನಿವೇದನೆಗಳು ಅದೇ ರೀತಿಯಲ್ಲಿ ಕ್ರಮಬದ್ಧವಾಗಿ ಇರ್ತದೆ. ಆಹ್ವಾನ ಅಂತ, ಆಸನ. ಆಹ್ವಾನ ಅಂದರೆ ದೇವರನ್ನು ಕೇಳಿಕೊಳ್ಳುವುದು, ಬರಲಿ ಅಂತ ಕೇಳಿಕೊಳ್ಳುವುದು. ಆಸನ ಅಂದರೆ ಪೀಠದ ಮೇಲೆ ಆಸೀನರಾಗುವಂಥದ್ದು. ಪಾದ್ಯಗಳನ್ನು ಅಥವಾ ಪಾದಗಳನ್ನು ತೊಳೆಯುವುದು. ಅರ್ಘ್ಯ, ಕೈಗಳನ್ನು ತೊಳೆಯುವುದು. ಆಚಮನ, ನೀರು ಕೊಡುವುದು. ಸ್ನಾನವನ್ನು ಮಾಡಿಸುವುದು. ವಸ್ತ್ರ, ಮಡಿಬಟ್ಟೆಯನ್ನು ಸಮರ್ಪಿಸುವುದು. ಯಜ್ಞೋಪವೀತ, ಜನಿವಾರ ಹಾಕುವುದು. ಗಂಧ ಲೇಪಿಸುವುದು. ಪುಷ್ಪ, ಹೂಗಳನ್ನು ಸಮರ್ಪಿಸುವುದು. ಧೂಪವನ್ನು ಸಮರ್ಪಿಸುವುದು, ಅದರ ಮೂಲಕ ಆರಾಧನೆ ಮಾಡುವಂಥದ್ದು. ದೀಪ, ಹಣತೆ ಹಚ್ಚುವುದು. ನೈವೇದ್ಯ, ಪ್ರಸಾದವನ್ನು ಇಟ್ಟು ನಿವೇದನೆ ಮಾಡಿಕೊಳ್ಳುವುದು. ತಾಂಬೂಲವನ್ನು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ನೀರಾಚನ, ಆರತಿಯನ್ನು ಬೆಳಗುವಂಥದ್ದು. ನಮಸ್ಕಾರ ಅಂದರೆ ಕೊನೆಯಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು. ಅಂದರೆ ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ನೀರಾಚನ, ನಮಸ್ಕಾರ. ಇದು ನಾವು ದೇವರಿಗೆ ಮಾಡುವಂಥ ಒಂದು ಷೋಡಶ, ಒಂದು 16 ರೀತಿಯ ಉಪಚಾರ ಅಂತ ಕರೀತೀವಿ ಅಲ್ವೇ? ಅದೇ ರೀತಿಯಲ್ಲಿ ನಾವು 16 ಬಿಂದುಗಳನ್ನು ಇಟ್ಟುಕೊಂಡು, ಹೇಗೆ ನಾವು ಯಾವುದೇ ಪೂಜೆಗೆ ಲಕ್ಷ್ಮಿ ಇರ್ಬೋದು, ಗಣಪತಿ ಇರ್ಬೋದು, ಆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೀಗೆ ನೋಡ್ತಾ ಹೋಗ್ತೇವೆಯೋ, ಹಾಗೆ ಇಲ್ಲಿ ನಾವು ಅದು ಲಕ್ಷ್ಮೀ ದೇವಿಗಾದರೆ ಇದು ಲಕ್ಷಕ್ಕೆ, ಅಂದರೆ ನಮ್ಮ ಗಮನಕ್ಕೆ ಪೂಜೆ ಮಾಡಬೇಕಾದ್ರೆ ನಾವು 16 ಉಪಚಾರವನ್ನು ಮಾಡಬೇಕು. ಏನು? ಗುರಿ ನಿರ್ಣಯ, ಆತ್ಮವಿಶ್ವಾಸ, ಬಲವಾದ ಕೋರಿಕೆ, ಪ್ರಣಾಳಿಕೆ, ಸಮೀಕರಣ, ವ್ಯಕ್ತಿಗಳ ಎಣಿಕೆ, ಸಮಯ ನಿರ್ಧರಿಸುವಿಕೆ, ಆಚರಣೆ, ಅಡ್ಡಿ ಆತಂಕವನ್ನು ಹಿಮ್ಮಡಿಸುವುದು, ಬುದ್ಧಿ ಮಾತು, ತಪ್ಪುಗಳಿಂದ ಕಲಿತುಕೊಳ್ಳುವುದು, ನಿರಾಶೆ, ದುಃಖವನ್ನು ಜಯಿಸುವುದು, ನಿರಂತರ ಸಾಧನೆ, ಪ್ರೇರಣೆ, ವಿಜಯ ಸಾಧನೆ, ಗೆಲುವು. ನೋಡಿ, ಇದು ಈ ರೀತಿಯಲ್ಲಿ ನಾವು ಮಾಡಿಕೊಳ್ತಾ ಹೋದರೆ ಒಂದು ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಹೇಗೆ ಯಶಸ್ಸನ್ನು, ಗೆಲುವನ್ನು ಪಡೆಯಬೇಕು ಎಂಬುದು ನಮಗೆ ಮನವರಿಕೆ ಆಗುತ್ತೆ. ಇದನ್ನು ಅತ್ಯಂತ ನಾವು ಪ್ರೀತಿಯಿಂದ ಯಶಸ್ಸನ್ನು ಬರುವ ಹಾಗೆ ಮಾಡಿದರೆ ಖಂಡಿತ ಯಶಸ್ಸು ಸಿಕ್ಕುತ್ತೆ. ಅಲ್ಲಿ ಹೇಳುವಂಥದ್ದು ಇದರ ಬಗ್ಗೆ ಹಿಂದೆ ಬಂದಿರಬಹುದು, ಆದರೂ ಕೂಡ ಒಂದು ಗುರಿಯ ನಿರ್ಣಯವನ್ನು ಮಾಡುವಂಥದ್ದು ಯಾವುದೇ ಸಮಯದಲ್ಲಿ ಆಗಿರ್ಬೋದು. ಅದು ಪರೀಕ್ಷಾ ಸಮಯವಾಗಿರ್ಬೋದು, ಅಥವಾ ಜೀವನ ಆಗಿರ್ಬೋದು, ಬದುಕಲ್ಲಾಗಿರ್ಬೋದು,
ಏನೋ ಗೊತ್ತಿರೋದಿಲ್ಲ, ಏನೂ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ ಅಂತಿದ್ರೂ ಕೂಡ ಅದನ್ನು ಬಹಳ ಖುಷಿಯಿಂದ ಮಾಡುವಂಥದ್ದು. ನಾವು ನೆನಪು ಮೂವೀಸ್ ಕೋಟ ಅಂತ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಮಾಡಿದ್ವಿ. ಚಿಕ್ಕ ಪುಟ್ಟ ಸಿನಿಮಾ ಮಾಡ್ತಾ ಇತ್ತು. ಆಮೇಲೆ ಕುದ್ರು, ಬಾಲು 1, ಬಾಲು 2, ಅದಾದ ಮೇಲೆ ಸುಗಂಧಿ ಅಂತ ಒಂದು ದೊಡ್ಡ ಸಿನಿಮಾವನ್ನು ಮಾಡಿದ್ವಿ. ಎಲ್ಲರೂ ಟೀಕೆ ಮಾಡಿದವರೇ, ಹಂಗೇನಾಯಿತು, ಈಗ ಸಾಧ್ಯನಾ ದೊಡ್ಡ ಫಿಲ್ಮ್ ಮಾಡೋಕ್ಕಾಗತ್ತೆ ಅಂತೇಳಿ. ಆದರೆ ಮಾಡಿದ್ವಿ 2019ರಲ್ಲಿ. ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಿರ್ಬೋದು, ಕರೋನಾ ಸಮಯ ಬಂದೇ ಬಿಡ್ತು. ನನ್ನ ಸಿನಿಮಾ ಹೊರಗಡೆ ತರಲಿಕ್ಕೆ ಆಗೇ ಇಲ್ಲ. ಅದು ನಮ್ಮ ಗುರಿ ಏನಿತ್ತು ಅಂದರೆ ಅದನ್ನು ಜನರಿಗೆ ತಲುಪಿಸ್ಬೇಕೆಂಬ ಒಂದು ಗುರಿ ಇದ್ದಿತ್ತು. ಗುರಿ ಹೆಗ್ಗುರುತು, ಬಹಳ ಅದನ್ನು ಸಾಧಿಸಲೇಬೇಕೆಂಬ ಒಂದು ಪ್ರಯತ್ನ, ನಾವೇನು ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ವ, ಬಲವಾದ ಕೋರಿಕೆ, ಒಳಗಿಂದ ಆ ಸಿನಿಮಾವನ್ನು ನಾವು ಪ್ರದರ್ಶನ ಮಾಡಬೇಕು, ತರಬೇಕು ಎಂಬ ಒಂದು ಬಲವಾದ ಕೋರಿಕೆ. ಅದಾಗೋದಿಲ್ಲ, ಇಲ್ಲ ನಾವು ಅದನ್ನು ತರಬೇಕು. ಇಲ್ಲಿ ನಾವು ನಿರ್ಧಾರ ಮಾಡ್ಕೊಂಡ್ವಿ, ಮಾತಾಡ್ಕೊಂಡ್ವಿ, ಸರಿ ಗುರಿ ನಿರ್ಣಯ ಆಗಿದೆ, ಬಲವಾದ ಕೋರಿಕೆ ಇದೆ, ಆತ್ಮವಿಶ್ವಾಸ ಇದೆ, ಎಲ್ಲೋ ಒಂದು ಕಡೆಯಲ್ಲಿ ಇನ್ನಾಗೋಲ್ಲ. ಇದು ನಾವು ಯೋಚನೆ ಮಾಡಿದ್ದು ಒಂಥರ ಆಗಿತ್ತು, ಇದು ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಏನು ಮಾಡೋದು? ಇದು ನಮ್ಮ ಇಷ್ಟಾರ್ಥ ಆಗೋದಿಲ್ವಾ? ಏನು ಮಾಡೋದು? ಪ್ರಯತ್ನ ಒಂದು ಕಡೆ ಇದ್ದೇ ಇರುತ್ತಲ್ವಾ. ಬಲವಾದ ಕೋರಿಕೆ ಮತ್ತು ಪ್ರಣಾಳಿಕೆ. ನಮ್ಮ ಉದ್ದೇಶ ಏನು? ಉದ್ದೇಶ, ಪ್ರಣಾಳಿಕೆ ಅಂದರೆ ಉದ್ದೇಶ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳಿಗೆ ಇವತ್ತು ಪಠ್ಯ ಎಷ್ಟು ಮುಖ್ಯ ಆಗಿರುತ್ತೋ, ಸಹಪಠ್ಯ ಅಂತ ಕರಿತೀವಲ್ಲ, ಅದು ಮುಖ್ಯ ಆಗಿರುತ್ತೆ. ಒಂದು ಮಗು, ಎಲ್ಲ ಮಗುಗಳು ಕೂಡ ಅಥವಾ ಮಕ್ಕಳು ಕೂಡ ಪ್ರತಿಭಾವಂತರಾಗಿರೋದಿಲ್ಲ. ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಪ್ರತಿಭೆ ಇರ್ತದೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ಪ್ರತಿಭೆ ಕಾಣಸಿಗುತ್ತೆ. ಇಲ್ಲಿ ಗುರಿ ನಿರ್ಣಯ ಅಥವಾ ಆತ್ಮವಿಶ್ವಾಸ ಆ ಮಗುವಿಗೆ ಬಂದಾಗ ಅದು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮ ಉದ್ದೇಶ ಕೂಡ ಇದೆ. ಆ ಕಥೆಯಲ್ಲಿ ಒಂದು ಮಗು ಯಕ್ಷಗಾನ ಕಲಿಬೇಕೆಂಬ ಆಸಕ್ತಿ ಇರ್ತದೆ, ಆದರೆ ಕಲೀಲಿಕ್ಕೆ ಮನೆಯಲ್ಲಿ ಅವಕಾಶ ಇಲ್ಲ. ತಂದೆ ಬೋಟಿಗೆ ಹೋದವರು ವಾಪಸ್ ಬಂದಿಲ್ಲ. ಅಮ್ಮ ಇಡೀ ಜೀವನಮಾನ ದುಡ್ಕೊಂಡು ತನ್ನ ಮಗುವಿನ ಮತ್ತು ತನ್ನ ಬದುಕನ್ನು ಸಾಗಿಸ್ತಾ ಇರ್ತಾಳೆ. ಕುಹಕದ ಮಾತುಗಳು ಬೇರೆ. ಇವುಗಳ ನಡುವೆ ಇವಳಿಗೆ ಯಕ್ಷಗಾನ ಹುಚ್ಚು. ಮಧ್ಯದಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಾಳೆ, ಶಾಲೆಯಲ್ಲಿ ಬಯಸ್ಕೊಳ್ತಾಳೆ. ಇದೆಲ್ಲದರ ನಡುವೆ ಅವಳು ಯಕ್ಷಗಾನ ಕಲಿಬೇಕು. ಸೊ ಆ ಕಥೆಯನ್ನು ಇಟ್ಕೊಂಡು ನಾವು ಹೊರಟಾಗ ನಮ್ಮ ಉದ್ದೇಶ ಇದೇ ಆಗಿತ್ತು. ಸಮಯ ಏನಾಗಿತ್ತು? ಕೈಕೊಟ್ಟಿತ್ತು. ಹಾಗಾದೇನು ಮಾಡೋದು? ಬಲವಾದ ಕೋರಿಕೆ ಇತ್ತು. ಆಮೇಲೆ 2020ರಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ, ಇದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ, ಸಿನಿಮಾದ ಬಗ್ಗೆ. ತದನಂತರ ನಾವು ಅದನ್ನು ಮಕ್ಕಳಿಗೆ ತೋರಿಸಿ, ಸುಮಾರು 2-3 ಸಾವಿರ ಮಕ್ಕಳಿಗೆ ತೋರಿಸಿ, ಅಲ್ಲಿ ಒಂದಿಷ್ಟು ಆ ಒಂದು ಸಿನಿಮಾದಿಂದ ಪ್ರೇರಣೆಯನ್ನು ತರಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ತುಂಬ ಜನ ಮಕ್ಕಳು ನೋಡಿದಾಗ, ನಾವು ಮಕ್ಕಳನ್ನ ಪುನಃ ಕೇಳ್ಕೊಂಡಾಗ, ಏನೋ ನೀವು ಕಲ್ತ್ರಿ, ಏನೋ ವಿಚಾರ ಇತ್ತು ಅದರಲ್ಲಿ ಅಂತಂದಾಗ, ಸರ್ ಆ ಮಗು ಎಷ್ಟು ಕಷ್ಟಪಡ್ತಲ್ಲ ಸರ್, ಆದರೂ ಕೊನೆಯಲ್ಲಿ ಗೆಲುವು ಪಡ್ಕೊಳ್ಬಿಡ್ತಲ್ಲ. ಹೌದು, ಗೆಲುವನ್ನು ಪಡ್ಕೊಂಡು ಬಿಡ್ತು. ಹೇಗೆ ಅಂದರೆ ಆ ಸಾಧನೆಯನ್ನು ಮಾಡಿದಾಗ, ಆ ಸಾಧನೆಯ ಬಳಿ ಹೋದಾಗ ಅವೆಲ್ಲವೂ ಕೂಡ ಯಶಸ್ಸಾಯಿತು. ಹಾಗೆ ನಾವು ಕೂಡ ಇಲ್ಲಿ ಸಮಯ ಕೈಕೊಟ್ಟಿದ್ರೂ ಕೂಡ ಅದನ್ನು ಮತ್ತೆ ಅದಕ್ಕೊಂದು ಮರು ವಸಂತ ಕೊಡುವಲ್ಲಿ ಪ್ರಯತ್ನಗಳು. ಅಡ್ಡಿ ಆತಂಕ ಬಂದೇ ಬರುತ್ತೆ. ಎಷ್ಟು ಅಡ್ಡಿ ಆತಂಕ ಬಂದಿಲ್ಲ ಸುಗಂಧಿಗೆ ಚಿತ್ರ ಮಾಡುವಾಗ. ಅವೆಲ್ಲವನ್ನ ಮೀರಿ ನಾವು ಹೋಗಿದ್ದೇವೆ. ತಪ್ಪುಗಳಾಗಿವೆ. ನಮಗೆ ಒಂದೊಂದು ತಪ್ಪುಗಳು ಇನ್ನು ಹೊಸ ಸಿನಿಮಾ ಮಾಡೋದಿದ್ರೆ ಹೇಗೆ ಮಾಡಿಕೊಳ್ಬೋದು ಎಂಬುದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಿರಂತರವಾದಂಥ ಪ್ರಯತ್ನ ಮಾಡಿದ್ದೀವಿ ನಾವು. ನಿರಂತರವಾದ ಪ್ರಯತ್ನ. ಎಲ್ಲರೂ ಹೇಳಿದಾಗ, ಇದು ಆಗೋದಿಲ್ಲ ಅಂತ ಹೇಳಿದಾಗ, ಆಗುತ್ತೆ, ಅದನ್ನು ನಾವು ಸರಿದಾರಿಗೆ ತರಬಹುದು, ಯಶಸ್ಸಾಗುತ್ತೆ ಎಂಬುದರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಅದನ್ನು ಸಾಧಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಗೆಲುವನ್ನು ಪಡ್ಕೊಳ್ಬೇಕಾದ್ರೆ ಒಂದು ಪ್ರೇರಣೆಯನ್ನು ನಾವು ರೂಪಿಸಿಕೊಂಡು ಹೋಗಬೇಕಾಗತ್ತೆ. ಆ ಪ್ರೇರಣೆಯನ್ನು ನಾವು
ನಮ್ಮೊಳಗಡೆ ಇಟ್ಟುಕೊಂಡಾಗ, ನಮ್ಮ ಜೊತೆ ನಾವು ಇಟ್ಟುಕೊಂಡಾಗ ಗೆಲುವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಆಚರಣೆ ಬೇಕಾಗುತ್ತೆ. ನಾವು ಮಾತುಗಳನ್ನು ಹೇಳಬಹುದು, ಆಡಬಹುದು, ಆದರೆ ಅನುಷ್ಠಾನಕ್ಕೆ ಬರುವಾಗ ಅದು ಸಾಧ್ಯನಾ, ಆಗುತ್ತಾ, ಆಗೋದಿಲ್ವಾ ಎಂಬುದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆದಷ್ಟು ನಾನು ಹೇಳುವಂಥದ್ದು, ಒಂದು ಷೋಡಶ ಉಪಚಾರ ಹೇಗೆ ನಾವು ದೇವರಿಗೆ ಮಾಡ್ತೇವೋ ಅದನ್ನು ಅದೇ ರೀತಿಯಲ್ಲಿ ಈ 16 ಹಂತಗಳಿಂದ ನಾವು ಸಾಗಿದರೆ ಗೆಲುವನ್ನು ಖಂಡಿತ ಸಾಧಿಸಬಹುದು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.